ಬಸವಣ್ಣನವರನ್ನು, ಬಸವಾದಿ ಶರಣರನ್ನು, ಎಲ್ಲ ಮಹಾಪುರುಷರನ್ನು ಸ್ಮರಿಸುತ್ತಾ ನಮ್ಮೆಲ್ಲರ ಆರಾಧ್ಯ ದೇವರು, ನಡೆದಾಡುವ ದೇವರು, ಶತಾಯುಷಿಗಳಾದಂತ ಪರಮ ಪೂಜ್ಯ ಲಿಂಗೈಕ್ಯ ಚನ್ನಬಸವಣ್ಣ ದೇವರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮ, ಪವಿತ್ರವಾದಂತಹ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಅಭಿಮಾನಕ್ಕೆ, ಪ್ರೀತಿಗೆ, ಭಕ್ತಿಗೆ ಪಾತ್ರರಾಗಿದ್ದಂಥವರು, ಮಾತೃ ಹೃದಯಗಳು, ಅತ್ಯಂತ ಸರಳ ಸಜ್ಜನಿಕೆಯ ಪೂಜ್ಯರಾದಂತ ಅನುಭವ ಮಂಟಪದ ಅಧ್ಯಕ್ಷರು ಆದ ಪರಮ ಪೂಜ್ಯ ಮಗ್ಗನಲಿಂಗ ಚಕ್ರವರ್ತಿ ಬಸವಲಿಂಗ ಪಡೆದೇವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಗುರುಬಸವ ಪಡೆದೇವರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಪೂಜ್ಯ ಸಿದ್ದಯ್ಯ ಸ್ವಾಮೀಜಿಯವರು ಬಹಳ ಬೆಂಗಳೂರಿನಿಂದ ಬಂದಿದ್ದಾರೆ, ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸಿ, ವೇದಿಕೆಯ ಮೇಲೆ ಕೆಳಗಡೆ ಕುಳಿತಂತ ಅನೇಕ ಹರಗುರು ಚರಮೂರ್ತಿಗಳಿದ್ದಾರೆ, ಅವರೆಲ್ಲರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಪರಮ ಪೂಜ್ಯ ಸುತ್ತೂರು ಶ್ರೀಗಳು ಆಶೀರ್ವಚನ ಮಾಡಿ ನಿರ್ಗಮಿಸಿದ್ದಾರೆ. ನಮ್ಮ ಹೆಮ್ಮೆಯ ವಿಶ್ರಾಂತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಮಾನ್ಯ ಶಿವರಾಜ್ ಪಾಟೀಲ್ ಅವರು ಉದ್ಘಾಟನೆ ಭಾಷಣ ಮಾಡಿ ಅವರು ನಿರ್ಗಮಿಸಿದ್ದಾರೆ. ವೇದಿಕೆ ಮೇಲೆ ಆಸೀನರಾದಂತ ಮುಖ್ಯ ಅತಿಥಿಗಳು, ಈ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರು ಆದಂತಹ ಮಾನ್ಯ ಪ್ರಕಾಶ್ ಖಂಡ್ರೆ ಅವರೇ, ಸಂಸದರಾದಂತ ಸಾಗರ್ ಖಂಡ್ರೆ ಅವರೇ, ಮಾನ್ಯ ಬಾಬು ವಾಲಿ ಅವರೇ, ಮಾನ್ಯ ವಿಜಯ್ ಕುಮಾರ್ ಅವರೇ, ಖಂಡೇರಾವ್ ಅವರೇ, ಚನ್ನಬಸ್ ಬಳತೆ ಅವರೇ, ಮಾನ್ಯ ಬಸವರಾಜ್ ದನ್ನೂರ್ ಅವರೇ, ಮಾನ್ಯ ಬಸವರಾಜ್ ಮೂಲ ಅವರೇ, ಮಾನ್ಯ ರಾಜಶೇಖರ್ ಅಷ್ಟೂರೆ ಅವರೇ, ಮಾನ್ಯ ರಜಿನಾಜಿ ಅವರೇ, ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ತಾಯಂದಿರೇ, ಮಠದ ಭಕ್ತಾದಿಗಳೇ, ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರಿಗೆ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಕಳೆ ತಂದುಕೊಟ್ಟಂತಹ ವಿದ್ಯಾರ್ಥಿನಿಯರು ಬಂದಿದ್ದೀರಿ, ನಿಮ್ಮೆಲ್ಲರಿಗೆ ನನ್ನ ಅನಂತ ಶರಣಾರ್ಥಿ. ಆತ್ಮೀಯರೇ, ಇವತ್ತು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು. ಏಕೆಂದ್ರೆ ಪರಮ ಪೂಜ್ಯ ಬಸವಲಿಂಗ ಪಡೆದೇವರ 75ನೇ ಜನ್ಮ ದಿನೋತ್ಸವ ಬಹಳ ಅತ್ಯಂತ ಸಡಗರ ಸಂಭ್ರಮದಿಂದ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಅವರು ಯಾವತ್ತಿಗೂ ತಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿಲ್ಲ. ಅವರಿಷ್ಟು ವರ್ಷ ತನಕ ಸತತವಾಗಿ ಅವರು ಸುಧಾಯಿ ಮಕ್ಕಳ ಅವ್ರ ಜನ್ಮದಿನ ಮಾಡಬೇಕು ಅಂತ ಜನ ಹೋಗಿದಂತಹ ಸಂದರ್ಭದಲ್ಲಿ, ಭಕ್ತರು ಹೋಗಿದಂತಹ ಸಂದರ್ಭದಲ್ಲಿ, ನನ್ನ ಜನ್ಮದಿನ ಆಚರಣೆ ಮಾಡೋದು ಬೇಡ, ಸುಧಾಯಿ ಮಕ್ಕಳ ಜನ್ಮದಿನ ಆಚರಣೆ ಮಾಡಿ ಅಂತೇಳಿ ನಾವು ಸೂಚನೆಯನ್ನು ಕೊಟ್ಟಿರ್ತೇವೆ. ಆದ್ರೆ ಈ ವರ್ಷ ನಾವೆಲ್ಲ ಸೇರಿ, ಅವ್ರ ಭಕ್ತಾದಿಗಳೆಲ್ಲ ಸೇರಿ ಪರಮ ಪೂಜ್ಯ ಗುರು ಬಸವಲಿಂಗ ಪಡೆದೇವರಿಗೆ ಹೇಳಿ, ಅವ್ರಿಗೆ ಒಪ್ಪಿಸಿ, ಅವರು 75 ವರ್ಷಗಳ 74 ವರ್ಷ ಪೂರೈಸಿ 75ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ. ಬಹಳ ಸಾರ್ಥಕವಾದಂತ ಸಮಾಜದ ಉನ್ನತಿಗಾಗಿ ಅವರು ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಅನೇಕ ವಿಧಾಯಕ ಕಾರ್ಯಗಳನ್ನು ಮಾಡಿದ್ದಾರೆ. ಹೀಗಾಗಿ ಜನರಿಗೆ ಅವರು ಮಾಡಿದಂತ ಕಾರ್ಯ ತಿಳಿಸಬೇಕು, ಈ ನಾಡಿಗೆ ಗೊತ್ತಾಗಬೇಕು, ಅದರಿಂದ ಜನ ಸ್ಫೂರ್ತಿ ಪಡಿಬೇಕು, ಪ್ರೇರಣೆ ಪಡಿಬೇಕು, ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಇಂಥ ಒಂದು ಕಾರ್ಯಕ್ರಮ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ಒತ್ತಾಯದಿಂದ ಇವತ್ತು ನಾವೆಲ್ಲ ಅವರ
ಇವತ್ತು ಅಮೃತ ಮಹೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ತಮ್ಗೆಲ್ಲ ಗೊತ್ತಿದೆ, ನಾವೆಲ್ಲ ಈ ಮಠದ ಭಕ್ತಾದಿಗಳಿದ್ದೇವೆ. ಇವತ್ತು ಯಾವ ರೀತಿಯಲ್ಲಿ ನಡೆದಾಡುವ ದೇವರಾದಂತಹ ಪರಮ ಪೂಜ್ಯ ಲಿಂಗೈಕ್ಯ ಬಸವಪಡ ದೇವರು ಈ ಮಠಕ್ಕೆ ಒಂದು ಅದ್ಭುತವಾದಂತ ಭದ್ರವಾದಂತ ಒಂದು ಬುನಾದಿಯನ್ನು ಹಾಕಿದ್ದಾರೆ. ಮಠದಿಂದ ಸ್ವಾಮಿ ಅಲ್ಲ, ಸ್ವಾಮಿಯಿಂದ ಮಠ ಅಂತ ಹೇಳಿ ತೋರಿಸಿಕೊಟ್ಟಂತವ್ರು ಪರಮ ಪೂಜ್ಯ ಚನ್ನಬಸವ ಪಟ್ಟದೇವರು. ಇವತ್ತು ಅವರು ಶುದ್ಧ ಚಾರಿತ್ರ್ಯಕ್ಕೆ ಹೆಸರಾದಂತವರು ನಮ್ಮೆಲ್ಲರಿಗೆ ದೇವರ ಸಮಾನ. ಅವ್ರ ಬಗ್ಗೆ ನೋಡಿ, ಶೈಕ್ಷಣಿಕ ಕ್ರಾಂತಿಯನ್ನು ಪ್ರಾರಂಭ ಮಾಡಿದಂತವರು, ಶಾಂತಿವರ್ಣ ಶಿಕ್ಷಣ ಸಂಸ್ಥೆ ಸಂಸ್ಥಾಪನೆ ಮಾಡಿ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರು ಅತ್ಯಂತ ಅವರಿಗೆ ಆಪ್ತರಾದಂತವರು, ಒಂದೇ ನಾಣ್ಯದ ಎರಡು ಮುಖಗಳು ಅನ್ನುವಂತ ರೀತಿಯಲ್ಲಿ ಇವತ್ತು ಅವರಿಗೆ ಸಂಪೂರ್ಣವಾದಂತ ಆಶೀರ್ವಾದ ಗುರು ಶಿಷ್ಯರು ಇವತ್ತು ಕೂಡಿ ಈ ಭಾಗದಲ್ಲಿ ಏನಾದರೂ ಶಿಕ್ಷಣಕ್ಕೆ ಇಷ್ಟೊಂದು ಅಭಿವೃದ್ಧಿ ಆಗ್ತಾ ಇದೆ, ಪ್ರಗತಿ ಆಗಿದೆ. ಅನೇಕ ವಿದ್ಯಾರ್ಥಿನಿಗಳು ವೈದ್ಯ ಶಿಕ್ಷಣ ಪಡೆದಿದ್ದಾರೆ, IAS, IPS, KPSC ಮಾಡಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನದಲ್ಲಾಗಿದ್ದಾರೆ, ಇಂಜಿನಿಯರ್ಗಳಾಗಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ದೇಶ ವಿದೇಶಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಸಮಾಜ ಕಟ್ಟುವಂತ ದೇಶ ಕಟ್ಟುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಶ್ರೇಯ ಪರಮ ಪೂಜ್ಯ ಚನ್ನಬಸವ ಪಟ್ಟದೇವರಿಗೆ ಸಲ್ತದೆ. ಅವರೆಲ್ಲ ಭಕ್ತಾದಿಗಳಿಗೆ ಸಲ್ತದೆ. ಆತ್ಮೀಯ ಬಂಧುಗಳೇ, ಕನ್ನಡಕ್ಕಾಗಿ ತಮ್ಮನ್ನು ತಾವೇ ಮುಡಿಪಾಗಿ ಇಟ್ಟುಕೊಂಡು ಕನ್ನಡದ ಕುಲಗುರುಗಳಾಗಿ ಇವತ್ತು ಹೋರಾಟ ಮಾಡಿ ಭಾಗವನ್ನು ಕರ್ನಾಟಕದಲ್ಲಿ ಸೇರಿಸಿದಂತವರು. ಏನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡ್ತಾರೆ, ಕಲ್ಯಾಣ ಕ್ರಾಂತಿ ಮಾಡ್ತಾರೆ. ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ, ಸಹೋದರತ್ವ ಸಹಬಾಳ್ವೆ ಈಗಾಗಲೇ ಹೇಳಿದ್ರು. ನಮ್ಮ ನಿವೃತ್ತ ನ್ಯಾಯಾಧೀಶರಾದಂತ ಶಿವರಾಜ್ ಪಾಟೀಲ್ ಅವರು ನಾವೆಲ್ಲ ಸೇರಿ ಒಂದು ಬಲಿಷ್ಠವಾದಂತಹ ಸಮಾಜ, ಬಲಿಷ್ಠವಾದಂತಹ ಭಾರತ ನಿರ್ಮಾಣ ಆಗ್ಬೇಕು, ಆರೋಗ್ಯವಂತ ಭಾರತ ನಿರ್ಮಾಣ ಆಗ್ಬೇಕು. ಎಲ್ಲಿ ಭಾಗದಲ್ಲಿ ಇವತ್ತು ಅಂತ ಹೇಳಿದ್ರೆ ಯುವ ಶಕ್ತಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಅನ್ನುವಂಥದ್ದು, ನೆಮ್ಮದಿ ಭಾರತ ನಿರ್ಮಾಣ ಆಗಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ. ಇವತ್ತು ಅದೇ ರೀತಿಯಲ್ಲಿ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಹಾಗೆ ಇವತ್ತು ಅವರೇನೊಂದು ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು, ಪ್ರಜಾಪ್ರಭುತ್ವಕ್ಕೆ ಒಂದು ಪರಿಕಲ್ಪನೆ ಕೊಟ್ಟಂಥದ್ದು ಇವತ್ತೇನಪ್ಪ ಅಂತ ಹೇಳಿದ್ರೆ ನಮ್ಮ ಅನುಭವ ಮಂಟಪ. ಈ ಅನುಭವ ಮಂಟಪ ನೂತನವಾಗಿ ಮಾಡಬೇಕು. ಇಲ್ಲಿ 770 ಮರಗಳನ್ನು ಅಂತ 770 ಶರಣರು, ವಿವಿಧ ಅನೇಕ ವೃತ್ತಿಗಳು ಮಾಡ್ತಾ ಇರ್ತಕ್ಕಂತ ಶರಣೆಯರನ್ನು ಇವತ್ತು ಒಂದು ಕಡೆ ಸೇರಿಸಿ ಅನುಭವ ಮಂಟಪದಲ್ಲಿ ಅವ್ಯವಹಾರ ಮಾಡಿ ಇವತ್ತು ಅವರೇನು ಯಾವ ರೀತಿಯಲ್ಲಿ ಒಂದು ಅದ್ಭುತವಾದಂತಹ ಬದಲಾವಣೆ ಕ್ರಾಂತಿ, ಎಂತ ಒಂದು ಸಮಾಜ ನಿರ್ಮಾಣ ಆಗಬೇಕು. ಅಲ್ಲಿ ಮೌಢ್ಯತೆ ಇರಬಾರ್ದು, ಅಲ್ಲಿ ಕಂದಾಚಾರ ಇರಬಾರ್ದು. ಅವರು ಜಾತಿಯ ವಿರುದ್ಧ ಹೋರಾಟ ಮಾಡ್ತಾರೆ, ಮಹಿಳೆಯರಿಗೆ ಪ್ರಪ್ರಥಮವಾಗಿ ಸ್ವಾತಂತ್ರ್ಯವನ್ನು ಕೊಡ್ತಾರೆ. 33-40 ಮಹಿಳೆಯರು ವಚನಕಾರ್ತಿ ರಕ್ತಮಾದೇವರಿಗೆ ಸೇರಿಕೊಂಡು ಅವರೆಲ್ಲರಿಗೆ ಅವ್ಯವಹಾರ ಮಾಡಿ ಮುಕ್ತವಾದಂತಹ ಒಂದು ಅವಕಾಶವನ್ನು ಕೊಡ್ತಾರೆ. ಅಂತರ್ಜಾತಿ ಗೌರವವನ್ನು ಮಾಡ್ತಾರೆ. ಇಡೀ ವಿಶ್ವ ಕುಟುಂಬತ್ವ ಅನ್ನುವಂತ ರೀತಿಯಲ್ಲಿ ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ, ಬದಲಾವಣೆ ಮಾಡಲಿಕ್ಕೆ ಬಸವಣ್ಣನ ಅಧ್ಯಕ್ಷತೆಯಲ್ಲಿ ಕ್ರಾಂತಿ ನಡೀತದೆ. ಅಂತದ್ದೇ ಒಂದು ಕ್ರಾಂತಿ ಎಲ್ಲರೂ ಈ ಬಸವ ತತ್ವದ ಬಗ್ಗೆ ಮರೆತಂತ ಸಂದರ್ಭದಲ್ಲಿ ಇವತ್ತು ಪರಮ ಪೂಜ್ಯ ಚನ್ನಬಸವ ಪಟ್ಟದೇವರು 20ನೇ ಶತಮಾನದಲ್ಲಿ ಮತ್ತೊಂದು ಪುನರುತ್ಥಾನ ಮಾಡಿ ಹೊಸ ಕ್ರಾಂತಿಯನ್ನು ಮಾಡಿ ಬಸವ ತತ್ವದ ಪರಿಪಾಲಕರಾಗಿ ಜೀವನ ಪರ್ಯಂತ ನುಡಿದಂತ ನಡೆ ಜನ್ಮ ಕಡೆ ಅನ್ನುವಂತ ರೀತಿಯಲ್ಲಿ ಎಡಗಿಂತ ಕಿರಿಯರಿಲ್ಲ, ಶ್ರಮಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂತ ವಚನದಂತೆ ಅಕ್ಷರಶಃ ನಡೆದುಕೊಂಡು ಎಲ್ಲರಿಗಿಂತ ಶ್ರೇಷ್ಠರಾದಂತವ್ರು ಯಾರಾದ್ರೂ ಇದ್ರೆ ಅದು ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು. ಇದಕ್ಕೆ ಆತ್ಮೀಯ ಬಂಧುಗಳೇ, ಅಂತ ಒಂದು ಪೂಜ್ಯರು ಏನವರು ಎಲ್ಲಾ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ರು. ಇವತ್ತು ಅವರ ವಾರಸುದಾರರಾಗಿ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರು ಅವರೇನು ಪ್ರಾರಂಭ ಮಾಡಿದಂಥದ್ದು ಇನ್ನೂ ಎತ್ತರಕ್ಕೆ ಈ ಮಠದ ಕೀರ್ತಿ, ಭಾರತೀಯ ಮಠದ ಕೀರ್ತಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸಬೇಕು ಅನ್ನುವಂತ ರೀತಿಯಲ್ಲಿ ಅವರ ತೋರಿಸಿಕೊಟ್ಟಂತಹ ದಾರಿಯಲ್ಲಿ ಅವರು ಏನೇನು ಸಾಧನೆ ಮಾಡಿದ್ರು ಅದನ್ನು ಇನ್ನೂ ಜೋರಾಗಿ ಅವರು
ಪ್ರಚಾರ ಪ್ರಸಾರಕ್ಕಾಗಿ ತಮ್ಮನ್ನು ತಾವು ಮುಡಿಪಾಗಿಟ್ಟುಕೊಂಡು ಇವತ್ತು ಬರೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ತೆಲಂಗಾಣದಲ್ಲಿ, ಮಹಾರಾಷ್ಟ್ರದಲ್ಲಿ, ಆಂಧ್ರದಲ್ಲಿ ಬೇರೆ ಬೇರೆ ಕಡೆ ಸಂಚಾರ ಮಾಡಿ ಬಸವ ತತ್ವದ ಪ್ರಚಾರ ಪ್ರಸಾರ ಮಾಡುವಂತದಕ್ಕೆ ಇವತ್ತು ಅವರೇನು ಶ್ರಮ ಮಾಡ್ತಾ ಇದ್ದಾರೆ, ಅವರೆಷ್ಟೇ ಅವರಿಗೆ ಪ್ರಶಂಸೆ ಮಾಡಿರೋದು ಕಡಿಮೆ ಇದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾರೆ. ಅದೇ ರೀತಿಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲೂ ಒಂದಾನೊಂದು ಕಾಲದಲ್ಲಿ ನಾವೆಲ್ಲ ನೋಡಿದ್ದೇವೆ. ನಮ್ದೆಲ್ಲ ಚಿತ್ತ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕಪ್ಪ ಅಂತ ಹೇಳಿದ್ರೆ ನಾವೆಲ್ಲ ಮಕ್ಕಳಿಗೆ ಧಾರವಾಡ ಕಳಿಸ್ಬೇಕಾ ಅಥವಾ ಮೈಸೂರು ಕಳಿಸ್ಬೇಕಾ, ಬ್ಯಾಂಗ್ಳೂರ್ ಕಳಿಸ್ಬೇಕಾ, ಬ್ಯಾಂಗ್ಳೂರ್ ಕಳಿಸ್ಬೇಕಾ ಅನ್ನುವಂತ ಆಲೋಚನೆ ಮಾಡ್ತಾ ಇದ್ದೀವಿ. ಆದ್ರೆ ಪರಮ ಪೂಜ್ಯ ಬಸವಲಿಂಗ ಪಡೆದವರು ಇವರು ಗುರುಕುಲ ಮುಖಾಂತರ ಹಿರೇಮಠ ಸಂಸ್ಥಾನದ ಈ ಒಂದು ಟ್ರಸ್ಟ್ ಮುಖಾಂತರ ಶಾಲೆ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಇವತ್ತು ಬೇರೆ ಭಾಗದಿಂದ ಬರುವಂತಹ ವಿದ್ಯಾರ್ಥಿಗಳು ಅವರ ಚಿತ್ತನೂ ನಮ್ಮ ಕಡೆ, ನಾಮ ಚಿತ್ತ ಆ ಕಡೆ ಇರ್ತೀವಿ. ಈಗ ಅವರ ಚಿತ್ತ ಭಾಲ್ಕಿ ಕಡೆ ಮಾಡುವಂತ ಒಂದು ಶಕ್ತಿಯ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಪರಮಪೂಜ್ಯ ಬಸವಲಿಂಗ ಪಡೆದವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ದೊಡ್ಡ ವಿಷಯ ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು ಆದರ್ಶ ಅಂತ ಹೇಳಿದ್ರೆ ಏನಪ್ಪಾ, ನಮ್ಮ ಮಕ್ಕಳೇ ಮುಂದಿನ ಈ ದೇಶದ ನಾಡಿನ ನಾಗರಿಕರು. ಮಾನವೀಯತೆ ಬಗ್ಗೆ ಮಾತಾಡ್ತೀವಿ ನಾವೆಲ್ಲ, ನೈತಿಕತೆ ಬಗ್ಗೆ ಮಾತಾಡ್ತೀವಿ. ಆದ್ರೆ ಯಾರು ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ, ಬುದ್ಧಿಮಾಂದ್ಯರಿದ್ದಾರೆ, ವಿಶೇಷ ಚೇತನ ಮಕ್ಕಳಿದ್ದಾರೆ. ಇವತ್ತು ಯಾರು ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಅಂತ ಒಂದು ಮಕ್ಕಳಿಗೆ ಯಾರು ಜನ್ಮ ತಾಳಿದ ಮೇಲೆ ತಿಪ್ಪೆಲೆಸಿದಂತವರು, ದೇವಾಲಯದಲ್ಲಿ ಬಿಟ್ಟು ಹೋಗಿದಂತವರು ನೋಡ್ತಾ ಇದ್ದೀರಿ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೇವೆ. ಮಕ್ಕಳೆಲ್ಲ ಅದರಲ್ಲೇ ತಲೆಯಿಂದಾಗಿದ್ದಾರೆ. ಒಳ್ಳೆದಿದೆ, ಕೆಟ್ಟದಿದೆ, ಕೆಟ್ಟದ್ದು ಬಹಳ ಬೇಗ ಮಕ್ಕಳಿಗೆ ಅಂಟ್ಕೊಳ್ಳುತ್ತದೆ. ಕುಟುಂಬ ವ್ಯವಸ್ಥೆನೇ ಹಾಳಾಗಿ ಹೋಗಿದೆ. ಅಂತದ್ರಲ್ಲಿ ಆ ಒಂದು ನಿರ್ಗತಿಕ ಮಕ್ಕಳಿಗೆ, ಬುದ್ಧಿಮಾಂದ ಮಕ್ಕಳಿಗೆ, ಇವತ್ತು ಅಂಗವಿಕಲ ವಿಶೇಷೇತರ ಮಕ್ಕಳಿಗೆ ಅವರಿಗೆ ದತ್ತಕ್ಕೆ ತೆಗೆದುಕೊಂಡು ಕಾನೂನು ರೀತ್ಯ ಕೋರ್ಟ್ಗೆ ಹೋಗಿ ಇವತ್ತು ನಾವು ದತ್ತಕ ಕೇಂದ್ರವನ್ನು ಪ್ರಾರಂಭ ಮಾಡಿ ರಾಜ್ಯ ಕೇಂದ್ರ ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸಿ ಸುಮಾರು 100 ಮಕ್ಕಳಿಗೆ ತಂದೆ ತಾಯಿಗಳಾಗಿ ಅವರಿಗೆ ಪಾಲನೆ ಪೋಷಣೆ ಮಾಡಿ ಅವ್ರಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಶಿಕ್ಷಣ ಕೊಟ್ಟು ಅವರಿಗೆ ಉನ್ನತ ಮಟ್ಟದ ಪ್ರಜೆಗಳನ್ನಾಗಿ ಮಾಡ್ತಾ ಇದ್ದಾರೆ. ಇದು ನಿಜವಾಗಿಯೂ ಒಂದು ದೇವರ ಕೆಲಸ, ಬಹಳ ಅತ್ಯಂತ ಒಂದು ಪ್ರಶಂಸನೀಯ ಕಾರ್ಯ ಪರಮಪೂಜ್ಯ ಬಸವಲಿಂಗ ಪಡೆದವರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಅದಕ್ಕೆ ಬಯಸ್ತಾರೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಅವ್ರ ಬಗ್ಗೆ ಎಷ್ಟು ಹೇಳಿದ್ರೇನು ಕಡಿಮೆನೆ. ಹೀಗಾಗಿ ಇವತ್ತು ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮ ನಾವೆಲ್ಲ ಮಾಡ್ತಾ ಇದ್ದೇವೆ. ಅವರೇ ನಮ್ಮ ದಾರಿ ತೋರಿಸ್ಕೊಂಡಿದ್ದಾರೆ. ಇವತ್ತಿನ ಪೀಳಿಗೆಗೆ ನಾವೇ ಹೇಳಬೇಕಾಗಿದೆ ಅಪ್ಪ, ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಿರಿ ಅಂತೇಳಿ. ಪರಿವಾರಗಳು ಹಾಳಾಗ್ತಾ ಇದೆ, ಮಕ್ಕಳು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ, ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡ್ತಾ ಇದ್ದಾರೆ. ದುಶ್ಚಟ, ದುರ್ಗುಣಗಳು, ದುರ್ಬುದ್ಧಿ. ಯಾಕೆಂದ್ರೆ ಅವರಿಗೆ ಸಂಸ್ಕಾರ ಇಲ್ಲ. ಬಹಳ ನಾವೆಲ್ಲ ಗರಿಬಿಡಿ ಇದ್ದೀವಿ. ಬೆಳಗ್ಗೆ ಇದ್ರೆ ಆಯ್ತು, ಒತ್ತಡದ ಜೀವನದಲ್ಲಿ ಹೆಂಗಾದ್ರೂ ಮಾಡಿ ಹಣ ಗಳಿಸ್ಬೇಕು, ಹೆಂಗಾದ್ರೂ ಮಾಡಿ ಯಶಸ್ಸು ಗಳಿಸ್ಬೇಕು, ಹೆಂಗಾದ್ರೂ ಮಾಡಿ ದೊಡ್ಡ ಹುದ್ದೆ ಪಡಿಬೇಕು. ಇದ್ರಲ್ಲಿ ಏನಾಗಿದೆ, ಎಲ್ಲರೂ ನಮ್ಮೆಲ್ಲರಿಗೆ ಸೇರಿಸ್ಕೊಂಡು ಹೇಳ್ತಾ ಇದ್ದಾರೆ. ಇದರಲ್ಲಿ ಇವತ್ತು ಮಾನವೀಯ ಮೌಲ್ಯಗಳು, ನೈತಿಕ ಮೌಲ್ಯಗಳು ಹಾಳಾಗಿ ಹೋಗಿದೆ. ಹೀಗಾಗಿ ಮಕ್ಕಳು ಇವತ್ತು ನಶೆ ಮಾಡುವಂಥದ್ದು, ಧೂಮ್ರಪಾನ ಮಾಡುವಂಥದ್ದು, ಮದ್ಯಪಾನ ಮಾಡುವಂಥದ್ದು, ಬರೀ ದಿನನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅದೊಂದು ಪಿಡುಗು ಕ್ಯಾನ್ಸರ್ ತರ. ಏನಪ್ಪಾ ಅಂದ್ರೆ ಬರೀ ಫೇಸ್ಬುಕ್ ನೋಡುವಂಥದ್ದು, 2-3 ಗಂಟೆ ನೋಡಿದ್ರೆ ಪರವಾಗಿಲ್ಲ, ರಾತ್ರಿ ಸಹಿತ ಅದರಲ್ಲೇ ತೊಡಗಿಸ್ಕೊಳ್ತಾ ಇದ್ದಾರೆ. ಇದು ಅವರ ಆರೋಗ್ಯಕ್ಕೂ ಹಾನಿ ಇದೆ. ಇವತ್ತು ಅವರ ಮನಸ್ಸೇನಿದೆ ಅಲ್ಲ, ಮೆದುಳು ದುರ್ಬಲ ಆಗ್ತಾ ಇದೆ. ಅವರಿಗೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಇವತ್ತು ಅವರಿಗೆಲ್ಲ ಹೋಗಿ ಎಲ್ಲಾದ್ರೂ ನಾವು ಇವತ್ತು ಮಾನಸಿಕ ಚಿಕಿತ್ಸೆ ಕೊಡುವಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ಪ್ರತಿಯೊಂದು ಪರಿವಾರಕ್ಕೆ. ಎಲ್ಲ ನಿವಾರಣೆ ಆಗಬೇಕು ಅಂತ ಹೇಳಿ ಮತ್ತೆ ಪೂಜ್ಯರು ಅದನ್ನು ಏನು ಅವಶ್ಯಕತೆ ಇದೆ ಸಮಾಜಕ್ಕೆ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬದಲಾವಣೆ, ಪರಿವರ್ತನೆ, ವ್ಯಸನಮುಕ್ತ ಸಮಾಜ ನಿರ್ಮಾಣ ಮಾಡುವಂತ ರೀತಿಯಲ್ಲಿ ನಮ್ಮಲ್ಲಿ ಅದ್ಭುತವಾದಂತಹ ಶಕ್ತಿ ಇದೆ. ಇವತ್ತು ನೀವು ಹೇಳಿದ್ರೆ ಎಷ್ಟು ಜನ ಹೋಗ್ತಾರೆ, ಬೇರೆ ಯಾರಾದ್ರೂ ಹೇಳಿದ್ರೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿನೂ ಇವತ್ತು ಈ ಒಂದು ನಮ್ಮ ಮಠದಿಂದ ಆ ಒಂದು ಕಾರ್ಯ ಆಗಲಿ, ನಮ್ಮೆಲ್ಲರ ಸಂಪೂರ್ಣ ಬೆಂಬಲ, ಸಹಕಾರ, ಸಹಯೋಗ ಸದಾ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿ, ಇವತ್ತು ನಮಗೆ ಮಠಕ್ಕೆ ಅವಿನಾಭವಾದಂಥ ಒಂದು ಸಂಬಂಧ ಇದೆ.
ಹೀಗಾಗಿ ಪೂಜ್ಯರ ಎಲ್ಲಾ ಕೆಲಸಗಳಿಗೆ ನಮ್ದು ಸಂಪೂರ್ಣ ಸಹಯೋಗ ಇದೆ. ಪೂಜ್ಯರಿಗೆ ಇವತ್ತು ನಾವೆಲ್ಲ ಸೇರಿ ಏನು ಹಿಂದೆ ಇವತ್ತು ನಾವು ಅಮೃತ ಮಹೋತ್ಸವ ಮಾಡ್ತಾ ಇದ್ವಿ. ಬರುವಂತಹ ದಿನಮಾನಗಳಲ್ಲಿ ಪರಮ ಪೂಜ್ಯ ಚನ್ನಬಸವಣ್ಣ ದೇವರ ಶತಮಾನೋತ್ಸವ ಮಾಡಿದ್ವಿ. ನಮ್ಮ ತಂದೆಯವರ ಒಂದು ಸಂಕಲ್ಪ ಇತ್ತು, ರಾಷ್ಟ್ರಪತಿಗಳಿಗೆ ಕರ್ಕೊಂಡು ಬಂದು ಅವರ ಶತಮಾನೋತ್ಸವ ಮಾಡಬೇಕು ಅಂತ 6 ತಿಂಗಳು ಉಪವಾಸ ಮಾಡಿದ್ರು ಅವರು. ಯಾಕೆಂದ್ರೆ ಪ್ರಧಾನಮಂತ್ರಿ ದೇವೇಗೌಡರು ಬರ್ತೀನಿ ಅಂತ ಹೇಳಿ ಬರಂಗಿಲ್ಲ ಅಂತ ಹೇಳಿದಾಗ ಅವ್ರಿಗಿಂತ ದೊಡ್ಡ ವ್ಯಕ್ತಿಗಳಿಂದ ನಮ್ಮ ಪರಮ ಪೂಜ್ಯ ಚನ್ನಬಸವಣ್ಣ ದೇವರಿಗೆ ಸನ್ಮಾನ ಆಗಬೇಕು ಅಂತ ಹೇಳಿ ಜಿದ್ದಿಟ್ಕೊಂಡು ರಾಮಚಂದ್ರ ವೀರಪ್ಪ ಕರ್ಕೊಂಡು ಹೋಗಿ ಶಂಕರ್ ದಯಾಳ್ ಶರ್ಮಾ ಅವರಿಗೆ ಕಳಿಸಿ ಅವರನ್ನು ಶತಮಾನೋತ್ಸವ ಮಾಡಿದ್ರು. ಅದೇ ರೀತಿಯಲ್ಲಿ ಪರಮ ಪೂಜ್ಯ ಬಸವಲಿಂಗ ದೇವರ ಶತಮಾನೋತ್ಸವ ಇವತ್ತಿದಕ್ಕೆ ಪ್ರಾರಂಭ ಆಗಿದೆ. ಇದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಎಲ್ಲರೂ ಸೇರಿ ಒಂದು ಕಾರ್ಯಯೋಜನೆ ಹಾಕಿಕೊಂಡು ಇವತ್ತು ಸಮಾಜದ ಒಳಿತಿಗಾಗಿ ಎಲ್ಲರಿಗೂ ಅದರ ಬಗ್ಗೆ ಮಾಹಿತಿ ಕೊಟ್ಟು ಒಂದು ಪರಿವರ್ತನೆ ಬದಲಾವಣೆ ಆಗುವಂತಹ ರೀತಿಯಲ್ಲಿ ಅತ್ಯಂತ ರಚನಾತ್ಮಕವಾಗಿ ಈ ಒಂದು ಅವರ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮ ಒಂದು ಆಚರಣೆ ಮಾಡೋಣ. ಆ ಭಗವಂತನು ವಿಶ್ವಗುರು ಬಸವಣ್ಣ ಎಲ್ಲ ಬಸವಾದಿ ಶರಣರು ಅವರಿಗೆ ನಾನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಪರಮ ಪೂಜ್ಯ ಬಸವಲಿಂಗ ಪಡೆದವರಿಗೆ ಇನ್ನೂ ಹೆಚ್ಚಿನ ಉತ್ತಮ ಆರೋಗ್ಯ ಕೊಡಲಿ, ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಕೊಡಲಿ, ಅವರು ಶತಾಯುಷಗಳಾಗಲಿ. ಇದೇ ರೀತಿಯಲ್ಲಿ ಮುಂದೆ ಮತ್ತೆ 25 ವರ್ಷ ನಂತರ ಅವರ ಶತಮಾನೋತ್ಸವ ಕಾರ್ಯಕ್ರಮ ಮಾಡೋಣ. ಅವರ ಆಶೀರ್ವಾದ ಸದಾ ಇವತ್ತು ನಮ್ಗೆ ಇರಲಿ, ಮಾರ್ಗದರ್ಶನ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೆ ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಮಾತನ್ನು ಹೇಳಿಕೆ ಅವಕಾಶ ಮಾಡಿಕೊಡಬೇಕಾಗಿ ಎಲ್ಲರಿಗೂ ವಂದಿಸಿ ಮಾತು ಮುಗಿಸ್ತಾನೆ. ಜೈ ಜೈ.